ಶ್ರೀ ಗುರು ಬಸವಲಿಂಗಾಯ ನಮಃ. ಅನುಭವ ಮಂಟಪ ಬಸವ ಕಲ್ಯಾಣ ಶರಣರ ನಾಡಿನಿಂದ ಇಡೀ ಭಾರತೀಯರೆಲ್ಲರಿಗೂ ಈ ಮುಂಜಾನೆಯ ಶರಣ. ಒಂದು ಮಹಾತ್ಮ ಬಸವಣ್ಣನವರ ವಚನ. ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವನೇ ಎಂದೆನಿಸಯ್ಯ. ಕೂಡಲ ಸಂಗಮ ದೇವ, ನಿಮ್ಮ ಈ ಮಹಾಮನೆಯ मगनेसैया। इस वचन पढ़ने के बाद में क्या मालूम होता है, जो लोग भारत को तोड़ने का काम किया है, राजा महाराजा लोगों ने एक दूसरों को बांटने का काम किया, जात पात ऊंच नीच भेदभाव के ऊपर 12वीं शताब्दी से पहले महात्मा बसवण्णा जी एक प्राइम मिनिस्टर होकर उन्होंने सोचा एक अनुभव मंडप, एक सच्चाई का एक केंद्र बनाना जरूरी है, समझकर अनुभव मंडप खोले 12वीं शताब्दी के अंदर। जब सभी लोगों को उनके दिमाग में का जो अज्ञानता निकालने के वास्ते अनुभव मंडप को सबको स्वागत कर लिया। उसके बाद में वहां पर रोज रोज सभी लोग अपना अपना काम खत्म करने के बाद में अनुभव मंडप में भागी होकर चिंतन करके लिखा हुआ वचन, बहुत सारे वचन मिलते हैं। सभी लोग एक ही भगवान के बच्चे हैं, सबके अंदर एक ही मालिक है, सब पैदा होकर आने वाला माँ की पेट में से, सब एक ही धरती पे जीते हैं, एक ही हवा लेते, एक ही सूरज से उजाले में धरती पे हर इंसान, जानवर, प्राणी, पक्षी, पेड़ पौधे सब सूरज का रास्ता देखते हैं जब विकास होता है, इसी से हम सब लोग हैं। तो ये सच्चाई अनुभव मंडप में लिखा हुआ वचन होता है। ಇನ್ನೊಂದು ಬಸವಣ್ಣನವರ ವಚನ. ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಬೊಪ್ಪನು ನಮ್ಮ ಡೋಹಾರ ಕಕ್ಕಯ್ಯ, ಚಿಕ್ಕಯ್ಯ ನನ್ನಯ್ಯ ಕಾಣಿರಣ್ಯ, ಅಣ್ಣನು ನಮ್ಮ ಕಿನ್ನರಿ ಬೊಮ್ಮಯ್ಯ, ಎನ್ನ ನೇತಕ್ಕೆ ಅರಿಯಿರಿ ಕೂಡಲ ಸಂಗಮ. देखो 12वीं शताब्दी मतलब 900 साल पहले, जो उससे पहले जो बुरा हालत था डिवाइड करके जीने का, ब्राह्मण, क्षत्रिय, वैश्य, शूद्र, पंचम, ऐसे डिवाइड करके उस सबको मिलाकर अनुभव मंडप में लिंगायत धर्म का स्थापन किए। उस धर्म के अंदर सारे मेहनत करने वाले लोग थे। आज बसवण्णा जी का विचार को एक वर्ग लोग उसको छेड़ने का, उसको मिटाने का बहुत कुछ कोशिश चल रहा है। अगर ये सारे लोगों को जब उनका दुख दर्द को बसवण्णा जी ने उनका आंखें का पानी पोंछकर उनको उठा लेकर बगल में लेके उनको जिंदगी करे, ಒಂದು ವೇಳೆ ಇವತ್ತಿನ ಈ ಎಲ್ಲ ವರ್ಗದವರು, ಕಂಬಾರ, ಕುಂಬಾರು, ಹೂಗರು, ಬಡಿಗರು, ಏನು ಜಾತಿಗಳು ಮಾಡಿದಾರಲ್ಲ, ಒಕ್ಕಲಿಗರು, ನುಲ್ಕಿ ಕೆಲಸ ಮಾಡೋರು, ಈ ಎಲ್ಲ ಕಾಯಕ ವರ್ಗದವರು, ನಿಮ್ಮೆಲ್ಲರ ಒಂದು ಮಹಾ ಜವಾಬ್ದಾರಿ ಇದೆ. ಬಸವಣ್ಣನವರು ಅವತ್ತು ನಿಮ್ಮನ್ನ ಒಪ್ಪಿಕೊಂಡು ನಿಮಗೆ ಮಹಾಜ್ಞಾನ, ಸೃಷ್ಟಿಕ ಜ್ಞಾನ ಕೊಟ್ಟಿದ್ದಾರೆ. ನೀವು ದೇವರನ್ನು ಹುಡುಕಲು ಅಲ್ಲಿ ಇಲ್ಲಿ ಹೋಗೋ ಅವಶ್ಯಕತೆ ಇಲ್ಲ, ನಿಮ್ಮ ದೇಹವೇ ದೇವಸ್ಥಾನ ಎಂದು ಇಂಥ ಒಂದು ಸತ್ಯ ಕೊಟ್ಟಿದ್ದಾರಲ್ಲ, ಈ ಸತ್ಯವನ್ನು ಉಳಿಸುವುದು, ಬೆಳೆಸುವುದು ನಿಮ್ಮೆಲ್ಲರ ಕರ್ತವ್ಯವಿದೆ ಎಂದು ನಾನು ಈ ವಚನಗಳ ಮೂಲಕ ತಿಳಿಸುತ್ತಾ, ಇವತ್ತಿನ ರಾಜಕಾರಣಿಗಳು ಅದವರು ಧರ್ಮದ ಬೋಧನೆ ಮಾಡ್ತಕ್ಕಂಥವ್ರು ಕೂಡ ತಾವೆಲ್ಲರೂ ಭಾರತದ ಜನರ ಬಗ್ಗೆ ಒಳ್ಳೆಯದನ್ನು ಬಯಸುವುದಾದರೆ ನೀವು ಕೂಡ ಮಹಾತ್ಮ ಬಸವಣ್ಣನವರಿಗೆ ಯಾವ ರೀತಿ 770 ಜನ ಅಮರ ಗಣಕರು 1,96,000
ಉತ್ಪಾದಕ ವರ್ಗದವರು, ದುಡಿಯುವ ವರ್ಗದವರು ಅವರೆಲ್ಲರೂ ಬಸವಣ್ಣನವರನ್ನು ಧರ್ಮಗುರು ಎಂದು ಕೊಂಡಿದ್ದಾರಲ್ಲ. ಇವತ್ತು ನಾವು ನೀವು ಕೂಡ ಎಲ್ಲರೂ ಬಸವಣ್ಣನವರ ವಚನಗಳ ಜ್ಯೋತಿ, ಶರಣರ ವಚನಗಳು ನಮ್ಮ ಮನದಲ್ಲಿ ತುಂಬಿಕೊಂಡು ನಾವು ನಿಶ್ಚಿಂತವಾಗಿ ಬಸವಣ್ಣನವರು ಹೇಳಿದಂತೆ ನಮ್ಮ ಕೂಡಲ ಸಂಗನ ಶರಣರು ಸ್ವತಂತ್ರ ವೀರರು, ಧೀರರು, ಸೂರರು. ಅಂದರೆ ಇನ್ನೊಬ್ಬರನ್ನ ಹಿಂಸೆ ಮಾಡುವ ಸಲುವಾಗೆಲ್ಲ ವಿಚಾರಗಳ ಮೂಲಕ ಬದುಕೋದನ್ನು ಕಲಿಸಿದಾರಲ್ಲ, ಅವರಿಗೆ ನಾವೆಲ್ಲರೂ ಎಷ್ಟೇ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳಿದ್ರು ಕಡಿಮೆ ಇದೆ ಎಂದು ಹೇಳ್ತಾ, ಈ ವಿಡಿಯೋ ನಿಮ್ಮೆಲ್ಲರ ಮನಕ್ಕೆ ತಟ್ಟಿದೆ ಆದರೆ, ಹೃದಯಕ್ಕೆ ತಟ್ಟಿದೆ ಆದರೆ, ನಮ್ಮ ಭಾರತ ದೇಶದ ವಿಕಾಸಕ್ಕಾಗಿ, ಸರ್ವರ ಕಲ್ಯಾಣಕ್ಕಾಗಿ 145 ಕೋಟಿ ಭಾರತೀಯರಿಗೆ ಇಂಥ ವಿಚಾರ ತಲುಪಿಸುವ ಕಾರ್ಯ ನಾವು ನೀವು ಈ ಜೀವ ಇರುವವರೆಗೆ ಪ್ರಚಾರ ಮಾಡಿದರೆ ಅದೇ ಒಂದು ಮಹಾ ಸೃಷ್ಟಿಕರ್ತನ ಪೂಜೆಯನ್ನು ನಂಬುತ್ತಾ ಸರ್ವರಿಗೂ ಮತ್ತೊಮ್ಮೆ ಬಸವನಾಡಿನಿಂದ ಶರಣು.